ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕ ರಮೇಶ್ ಕತ್ತಿ ಅವರ ವಿರುದ್ಧ ಅಥವಾ ರಮೇಶ್ ಕತ್ತಿ ಅವರು ನೀಡಿದ ಹೇಳಿಕೆಯನ್ನು ವಿರೋಧಿಸಿ ಇಂದು ಬೆಳಗಾವಿನಲ್ಲಿ ವಾಲ್ಮೀಕಿ ಸಮುದಾಯದವರು ಪ್ರತಿಭಟನೆಯನ್ನು ನಡೆಸಿದ್ರು. ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಮೇಶ್ ಕತ್ತಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಅವರ ಹೇಳಿಕೆ ವಾಲ್ಮೀಕಿ ಸಮುದಾಯಕ್ಕೆ ಅವಮಾನ ತರಲಾಗಿದೆ ಅಂತ ಕೂಡ ಆರೋಪಿಸಿದ್ರು. ರಮೇಶ್ ಕತ್ತಿ ಅವರು ಚುನಾವಣಾ ಪ್ರಚಾರದ ವೇಳೆ ನೀಡಿದ ಹೇಳಿಕೆಯಲ್ಲಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದ್ರು. ಈ ಹೇಳಿಕೆಯು ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು, ಅಂದ್ರೆ ಸಮುದಾಯದಲ್ಲಿರುವಂತಹ ವ್ಯಕ್ತಿಗಳ ಮನಸ್ಸಿಗೆ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ರಮೇಶ್ ಕತ್ತಿ ಅವರನ್ನ ಬಂಧಿಸಬೇಕು ಅಂತ ಕೂಡ ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತಹ ಸಮುದಾಯದ ಮುಖಂಡರು ಮಾತನಾಡಿ, ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ಬಗ್ಗೆ ನೀಡಿದಂತಹ ಹೇಳಿಕೆ ಖಂಡನೀಯ, ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಹಿಳೆಯರು, ಯುವಕರು ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ದರು. ಪ್ರತಿಭಟನಾಕಾರರು ರಮೇಶ್ ಕತ್ತಿ ಅವರ ಪ್ರತಿಕೃತಿಯನ್ನ ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸ್ಥಳೀಯ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಿದರು. ಪ್ರತಿಭಟನೆ ಸುಮಾರು 2 ಗಂಟೆಗಳ ಕಾಲ ನಡೆಯಿತು. ನಂತರ ಪ್ರತಿಭಟನಾಕಾರರು ಶಾಂತಿಯುತವಾಗಿಯೇ ಚದುರಿದರು. ನಮ್ ಬೇಡಿಕೆ ಏನಿದ್ರು ಅವನು ಅರೆಸ್ಟ್ ಆಗ್ಬೇಕು, ಬಂಧನ ಆಗ್ಬೇಕು. ನಮ್ಮ ಇಡೀ ರಾಜ್ಯದಾಗಬೇಕು, ನಮ್ಮ ಜಿಲ್ಲಾದಿರ್ಬೋದು, ಎಲ್ಲ ಇರ್ಬೋದು, ನಮ್ಮೆಲ್ಲ ನಮ್ಮ ಅಂತಮ್ರು ಇರ್ಬೋದು. ಒಟ್ಟು ಅವ್ನ್ ಏನಿದ್ರು ನಮ್ಗೆ ಅರೆಸ್ಟ್ ಆಗ್ಬೇಕು. ಇವತ್ತು 24 ಗಂಟೆ ಒಳಗೆ ಆಗ್ಬೇಕು. ಕಂಪ್ಲೀಟ್ FIR ಆಗಿ ಆಲ್ರೆಡಿ ಒಂದು 18 ತಾಸು ಸಮೀಪ ಆಯ್ತಿದೆ. ಪೊಲೀಸರ ಬಗ್ಗೆ ಏನೋ ಕ್ರಮ ತಗೊಂಡಿಲ್ಲ. ಅದಕ್ಕಾಗಿ ನಾವು ಇವತ್ತೆಲ್ಲ ನಮ್ಮ ನಾಯಕ ಸಮಾಜರೆಲ್ಲ ಸೇರಿದ್ವಿ. ಇವಾಗ ಮುಂದೆ ಏನ್ ಮಾಡ್ತೀರೋ ನಮಗೂ ಗೊತ್ತಿಲ್ಲ. ಏನ್ ಈ ರೀತಿಯಾಗಿ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ನಿನ್ನಿಂದ ಮೀಡಿಯಾದಂತ ನೋಡತ್ತೀರಿ. ಒಬ್ಬ ಒಂದು ವಾಲ್ಮೀಕಿ ಸಮಾಜ ನಾಯಕರನ್ನ ಒಂದು ಅವಾಚ್ಯ ಶಬ್ದದಿಂದ ಮಾತಾಡ್ತಾನಂದ್ರ ಅವ್ನು ಎಷ್ಟು ಕೀಳು ಮಟ್ಟಿಗೆ ಇಳಿದಿರ್ಬೇಕು. ರಮೇಶ್ ಕತ್ತಿ ಅವರು ಎಷ್ಟು ಕೀಳು ಮಟ್ಟಿಗೆ ಇಳಿದಿರ್ಬೇಕು. ಈಗ ರಾಜಕೀಯವಾಗಿ ಅವಂತಿ ಪೂರ್ತಿ ಸತ್ ಹೋಗಿದಾನ, ಸತ್ ಹೆಣ ಇದ್ದಂಗ ಅವ. ಹಂಗಾಗಿ ನಮ್ಮ ವಾಲ್ಮೀಕಿ ಸಮಾಜದವರು ಈ ಲಿಂಗಾಯತ್ ಸಮಾಜದ ಅಂತಮ್ರ ತರ ಇದ್ವಿ ನಾವು. ಅದು ಇನ್ನೂ ಮಟ್ಟ ಎಲ್ಲೂ ಭೇದ ಭಾವ ಅಂತ ಕಂಡು ಬರುದಿಲ್ಲ. ಅಂತ ಲಿಂಗಾಯತ್ ಸಮಾಜರನ್ನ ಒಳದು ಬೇರೆ ಮಾಡತಾನ. ಜಾತಿಯನ್ನು ವಿಷ ಬೀಜ ಬರ್ತದಾನ ನಮ್ಮ ಸಮಾಜದಾಗ. ಅದಕ್ಕಾಗಿ ಲಿಂಗಾಯತ್ ಸಮಾಜ ನನ್ನ ಸೈಡ್ ಬಂದ್ರೆ ನಾನು ಏನೋ ರಾಜಕೀಯವಾಗಿ ಬರ್ಬೋದಪ್ಪ, ನಾನು ಲಿಂಗಾಯತ್ ನನ್ಗೆ ಬೆನ್ನು ಹತ್ತಬಹುದು ಅನ್ನೋದು ಒಂದು ತೋರಿಸ್ಕೊಡತಾನ. ಇದ್ರಾಗ ಮೇಲ್ ನೋಡಕ್ಕೆ ಎಲ್ಲರಿಗೂ ಕಂಡು ಬರೋದೈತಿ. ನಮ್ಮ ಜಾರಕಿಹೊಳಿ ಮಂಟನ್ ಸಾವುಕಾರರು ಇದು ಜಾತಿ ಹೋಗಿ ಯಾರನ್ನೂ ನೋಡಿಲ್ಲ. ನಿಮ್ಗಾದ್ರೂ ಗೊತ್ತೈತಿ, ಎಲ್ಲ ಗೊತ್ತೈತಿ. ಜಾತಿ ಒಳಗೆ ಬೆಳೆಸಿದಾರ ಯಾರನ್ನ, ಇಡೀ ಎಷ್ಟು ಸಮಾಜದವ್ರು ಎಲ್ಲಾರನ್ನೂ ಬೆಳೆಸ್ಯಾರ ಜಾರಕಿಹೊಳಿ ಸಾವುಕಾರ. ಅವನು ಯಾರು ಬೆಳೆಸಾನು? ನಾ ಲಿಂಗಾಯತ ಅಂತ ಹೇಳ್ಕೊತಾಡ್ತಾರ. ಲಿಂಗಾಯತ್ರನ್ನ ಯಾರನ್ನ ಏನ್ ಮುಂದೆ ತಂದಾನವ? ಯಾರನ್ನ MLA ಮಾಡಿದಾನ, ಇಲ್ಲ DCC ಡೈರೆಕ್ಟರ್ ಮಾಡಿದಾನ? ನಮ್ಮ ಸಾವುಕಾರ ಹೇಳ್ತಾನ ಬಟ್ ಗ್ರಾಮಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ MLA ಮಾಡಿದಾರ ರಮೇಶ್ ಜಾರಕಿಹೊಳಿ. ಬಾಬಾ ಸಾಹೇಬ್ ಪಾಟೀಲ್ ಮಾಡಿದಾರ ಯಾರು? ಸತೀಶ್ ಜಾರಕಿಹೊಳಿ. ಇವತ್ತಿನ ದಿನ ನಾವು ಯಾಕೆ ಇಲ್ಲಿ ಕೂಡಿದೀವಿ ಅಂತಂದ್ರೆ, ನಿನ್ನೆ ದಿನ DCC ಬ್ಯಾಂಕ್ ಚುನಾವಣೆ ಸಮಯದಲ್ಲಿ ನಮ್ಮ ಬೆಳಗಾವಿಯ BK ಮಾಡೆಲ್ ಸ್ಕೂಲಲ್ಲಿ ರಮೇಶ್ ಕತ್ತಿ ಅವರು ಒಂದು ಅವಹೇಳನಕಾರಿ ಮಾತನ್ನು ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಬ್ಯಾಂಕ್ ಮಕ್ಕಳು ಅಂತ ಹೇಳಿ. ಅವರು ರಾಜಕೀಯ ಪರವಾಗಿ ಏನೋ ಅವ್ರ ವೈಯಕ್ತಿಕ ಏನೋ ಮಾಡ್ಕೊಳ್ಳಿ, ಇವರು ಒಂದು ಸಮುದಾಯವನ್ನು ಕೆಣಕುವಲ್ಲಿ ಹರಸಾಹಸ ಮಾಡ್ತಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ ನಮ್ಮ ಬೇಡರ ಸಮುದಾಯ ಎಂತ ಒಂದು ಸಮುದಾಯ ಅಂತ ಹೇಳಿ. ಇದಕ್ಕೂ ಸುಮಾರು 100 ವರ್ಷಗಳ ಕಾಲ ಒಂದು ಇತಿಹಾಸವಿದೆ.
ಅದು ಗೊತ್ತಿದೆಯೋ ಅಥವಾ ಗೊತ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಇವರು ನಮ್ಮ ಬೇಡರ ಸಮಾಜವನ್ನು ಅವಹೇಳನ ಕಾರ್ಯವನ್ನು ಮಾತಾಡಿದಕ್ಕಾಗಿ ಇವರು ಈ ತರ ಒಂದು ಅವಹೇಳನ ಮಾತನ್ನು ಮಾತಾಡಬಾರ್ದಿತ್ತು. ಈಗ ಮಾತಾಡಿದ್ದಾರೆ. ಅದ್ರ ಕಾರಣ ಇವರ ವಿರುದ್ಧ ನಾವು ಅಲ್ಟ್ರಾಸಿಟಿ ಕೇಸನ್ನು ಪ್ರಕರಣ ದಾಖಲು ಮಾಡಲು ನಾವು ನಮ್ಮ ಸಮಾಜದವ್ರು ಕೂಡಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡುತ್ತೇವೆ. ನಮ್ಮದು ಮೊದಲನೇ ಬೇಡಿಕೆ ಏನು ನಮ್ಮ SC/ST ಸಮಾಜದ ಬಗ್ಗೆ ಬಹಳ ಹಗುರವಾಗಿ ಜಾತಿ ನಿಂದನೆ ಮಾಡುವಂತ ರಮೇಶ್ ಕತ್ತಿ ಅವರನ್ನ ಕೂಡಲೇ ಬಂಧನ ಮಾಡಬೇಕು. ಅವರನ್ನ ಬಂಧನ ಮಾಡಿ ಜೈಲಿಗೆಟ್ಟುವಂತ ಕೆಲಸ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ಅನ್ನುವಂತ ಮೊದಲೇ ವಿನಂತಿ. ಏನಾದರೂ ಸರ್ಕಾರ ಜಿಲ್ಲಾಡಳಿತ ಅವರನ್ನು ಅರೆಸ್ಟ್ ಮಾಡದೇ ಇದ್ದಲ್ಲಿ ಉಗ್ರ ಸ್ವರೂಪವಾದಂಥ ಹೋರಾಟವನ್ನು ಮಾಡ್ತೀವಿ. ಅವು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೂ ರಮೇಶ್ ಜಾರಕಿಹೊಳಿ ಹೋದ್ರೆ ಅವನ ವಿರುದ್ಧ ಅಲ್ಲಿ ಪ್ರತಿಭಟನೆ ಮಾಡುವಂಥ ತಯಾರಿಯನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ನುಗ್ಗುದ್ರು ರಮೇಶ್ ಕತ್ತಿ ಅವರ ಮನೆಗೆ ನುಗ್ಗುದ್ರ ಮುಖಾಂತರ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವೆಲ್ಲ ಚೆನ್ನಮ್ಮ ಸರ್ಕಲ್ದಲ್ಲಿ ಸೇರಿರುವಂಥದ್ದು. ಹಾಗಾಗಿ ಕೂಡಲೇ ರಮೇಶ್ ಕತ್ತಿ ಅವರು ಈ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನ ಉಂಟು ಮಾಡ್ತಿರುವಂಥದ್ದು, ಜಾತಿಗಳ ಬಗ್ಗೆ ವಿಷಬೀಜವನ್ನು ಬಿತ್ತುತ್ತಿರುವಂಥದ್ದು, ಈ ರೀತಿ ರಾಜಕಾರಣ ಮಾಡುತ್ತಿರುವಂಥದ್ದು ಹೇಳಿತನ. ಇದನ್ನು ಬಿಟ್ಟು ಮನೆಯಲ್ಲಿ ತೆಪ್ಪ ಕೂತ್ಕೊಂಡ್ರೆ ಸರಿ, ಇಲ್ಲಾದ್ರೆ ಮುಂದಿನ ದಿನಮಾನಗಳಲ್ಲಿ ರಮೇಶ್ ಕತ್ತಿ ಅವರು ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ರಮೇಶ್ ಕತ್ತಿ ಅವರೇ, ನೀವು ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ರಿ. ನಿಮ್ಮ ಮಾತಿಗೆ ವಿರಾಮವನ್ನು ಕೊಟ್ಕೊಳ್ಳೋದು ಬಿಟ್ಟು ಏನಾದರೂ ನೀವು ಮೀಸಿ ತಿರುವಿ ಮಾತಾಡಿದ್ರೆ ನಾವು ಕೂಡ ಮೀಸುವಂತರಿದ್ದೀವಿ. ನಾವು ಕೂಡ ಮೀಸಿ ತಿರುವೇನೆ ಉತ್ತರ ಕೊಡುವಂತ ತಯಾರಿಯನ್ನು ನಾವು ಇದ್ದೀವಿ. ಮದಕರಿ ನಾಯಕರಾಗಿರಬಹುದು, ವೀರಶೂರ ಸುಂದರ ಲಕ್ಷ್ಮಣ ಆಗಿರಬಹುದು, ನಾವು ಕೂಡ ಹಲವಾರು ಮಹಾಪುರುಷರನ್ನು ಹೊಂದಿರುವಂತ ಜಾತಿ ನಮ್ಮದು. ಆ ಜಾತಿಗೆ ನಿಂದನೆಯನ್ನ ಮಾಡುತ್ತಿರುವುದು ಮಹಾಖಂಡನೀಯ. ಹಾಗಾಗಿ DCC ಬ್ಯಾಂಕ್ ಸದಸ್ಯತ್ವವನ್ನು ಇವತ್ತು ಅವ್ರು ರದ್ದಾಗಬೇಕು. ಕೂಡಲೇ ಸರ್ಕಾರ ಕೂಡಲೇ ಅದನ್ನು ಕೂಡ ರದ್ದು ಮಾಡುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯ. ಅವರನ್ನ ಬಂಧಿಸಬೇಕು.